ರಾಜ್ಯದ ಜನತೆಗೆ ಸರ್ಕಾರ ಶಾಕ್ ನೀಡಿದೆ. ಮತ್ತೊಂದು ದರ ಏರಿಕೆ ಮಾಡಿದೆ. ನಂದಿನಿ ತುಪ್ಪ ಕೆಜಿಗೆ 90 ರೂಪಾಯಿ ಏರಿಕೆ ಮಾಡಿದ್ದಾರೆ. ಈ ಹಿಂದೆ 610 ರೂಪಾಯಿ ಇತ್ತು ಕೆಜಿಗೆ, ಇಂದು 700 ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕು. ಹೀಗಾಗಿ ಜನಸಾಮಾನ್ಯರು ಒಂದು ಕಡೆ ಮತ್ತೊಂದು ಹೊರೆ ಆಗಲಿದೆ. ಮತ್ತೊಂದು ಕಡೆ 3 ತಿಂಗಳ ಬಿಟ್ಟರೆ ನೆಕ್ಸ್ಟ್ ಇಯರ್ ಮತ್ತೆ ಮೆಟ್ರೋ ದರ 5% ಜಾಸ್ತಿ ಆಗುತ್ತೆ. ಹೀಗಾಗಿ ಇಲ್ಲಿ ಒಂದು ಕಡೆ ಸಿಟಿ ಜನ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದರೆ ವರ್ಷಕ್ಕೆ 3-4 ಬಾರಿ ಆ ನಂದಿನಿಯ ತುಪ್ಪ ಆಯಿತು, ನಂದಿನ ಪ್ರಾಡಕ್ಟ್ಗಳಾಯಿತು, ನಂದಿನಿ ಹಾಲು ಆಯಿತು, ನಂದಿನಿ ಮೊಸರು ಆಯಿತು ಏರಿಸ್ತಾ ಇದ್ದಾರೆ, ಏರಿಕೆ ಮಾಡ್ತಾ ಇದ್ದಾರೆ. ಆದರೂ ಕಡಿಮೆ ಮಾಡ್ತಿಲ್ಲ. ಒಂದು ಕಡೆ GST ಕಡಿಮೆ ಆಗಿದೆ. ಈ ಹಿಂದೆ GST ಕಡಿಮೆ ಆಗಿದ್ದರಿಂದ 45 ರೂಪಾಯಿ ಕಡಿಮೆ ಆಗಿತ್ತು. ಇದೀಗ ಜಾಸ್ತಿ ಮಾಡಿದರೆ 90 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಯಾಕಂದರೆ ನಂದಿನಿ ತುಪ್ಪಕ್ಕೆ ತುಂಬ ಬೇಡಿಕೆ ಇರೋದ್ರಿಂದ ಜಾಸ್ತಿ ಮಾಡಿದರೆ ಎಂಬುದು ಒಂದು ಕಡೆ KMF MD ಒಂದು ಕಡೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲಿ ಗ್ರಾಹಕರಿದ್ದಾರೆ, ಮಾತಾಡಿಸ್ತೀನಿ. ಸರ್, ನಂದಿನಿ ತುಪ್ಪ ಈಗ 90 ರೂಪಾಯಿ ಮಾಡಿದ್ದಾರೆ, ಏನು ಹೇಳ್ತೀರಂತ? This will defeat the very purpose of Nandini brand. ನಂದಿನಿ ಫಾರ್ಮೇಷನ್ ಏನಕ್ಕೆ ಮಾಡಿದ್ದು? ಜನಗಳಿಗೆ ಸರ್ವಿಸ್ ಮಾಡೋದಕ್ಕೆ. ಬರೀ ತುಪ್ಪ ಸಾಕೋರು ಮಾತ್ರ, ಬಡವ್ರು ತಿನ್ನೋದು ಬೇಡವಾ? ಗೌರ್ಮೆಂಟ್ ಇಂಟ್ರೆಸ್ಟ್ ಏನು? ಮ್ಯಾನೇಜ್ಮೆಂಟ್ ಏನು ಮಾಡ್ತಿದ್ದಾವೆ? ಓನ್ಲಿ ಮನಿ ಮೇಕಿಂಗ್ ಆರ್ ಯು ವಾಂಟ್ ಟು ಗಿವ್ ಸರ್ವಿಸ್ ವಿತ್ ಪ್ರಾಡಕ್ಟ್ ಟು ರೀಚ್ ಎ ಕಾಮನ್ ಮ್ಯಾನ್. ಅದನ್ನು ಮಾಡಿ. ಇದೇನಿದು ಅರ್ಥ ಇಲ್ಲದೆ ನೀವು ಇಷ್ಟ ಬಂದಾಗ ಮನಾಪಲಿ ಅನ್ನೋ ಥರ ಮಾಡ್ತಾ ಇದ್ದೀರಿ. ಕಾಂಪಿಟೀಷನ್ ಆದರೆ ನೀವು ಮಾಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಇದು ಅನ್ಫೇರ್. ಇಟ್ಸ್ ನಾಟ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್. ಗ್ರಾಹಕರಿದ್ರೆ ಮಾತಾಡಿಸ್ತೀನಿ. ಅಮ್ಮ, ಈಗ ನಂದಿನಿ ತುಪ್ಪ 90 ರೂಪಾಯಿ ಜಾಸ್ತಿ ಮಾಡಿದಾರಮ್ಮ. ಇದು ತುಪ್ಪ, ಹಾಲು, ಮೊಸರು, ಮಜ್ಜಿಗೆ ಅನ್ನೋದು ಎಲ್ಲ ದಿನನಿತ್ಯ ಉಪಯೋಗಿಸೋಂಥ ಆಹಾರ. ಬಡವರು, ಶ್ರೀಮಂತರು ಎಲ್ಲ ಉಪಯೋಗಿಸೋಂಥ ಆಹಾರ. ಇದಕ್ಕೆ ಹೆಚ್ಚಿಸ್ಬಿಟ್ರೆ ತಿನ್ನೋದೇನು, ಬದುಕೋದೇನು? ನ್ಯೂಟ್ರಿಷನ್ ಫುಡ್ ತಗೊಳ್ಳೋದು ಹೇಗೆ? ಮಕ್ಕಳ ಮರಿ ಏನೋ ಒಂದು ತುಂಬ ಬಡವರು ಇರೋರು ಒಂಚೂರು ತುಪ್ಪ ಅಂದರೆ ತುಂಬ ಇಷ್ಟಪಡ್ತಾರೆ. ಅದರಿಂದ ಇದೇನೇ ತುಂಬ ಬೆಲೆಗಳು ಮಾಡಿಬಿಟ್ರೆ ತಿನ್ನೋದು ಹೇಗೆ, ತಗೊಳ್ಳೋದು ಹೇಗೆ? GST ಹಿಂದೆ ಕಡಿಮೆ ಆಗಿತ್ತು, ದರ ಕಡಿಮೆ ಆಗಿತ್ತು. ಈಗ ತುಂಬ ಬೇಡಿಕೆ ಇದೆ ತುಪ್ಪ ಎಂಬುದು ಕಾರಣಕ್ಕೆ 90 ರೂಪಾಯಿ ದರ ಮಾಡಿದ್ದಾರೆ. ಈಗ 610 ರೂಪಾಯಿ ಇತ್ತು, ಇದಕ್ಕೆ 700 ರೂಪಾಯಿ, 1 kg 700 ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕು ತುಪ್ಪ. ಅದೇನೇ ಹೇಳ್ತಿರೋದು. GST ಕಡಿಮೆ ಆಯಿತು ಅಂತ ಹೇಳಿಬಿಟ್ಟು ಇಲ್ಲಿ ಹೆಚ್ಚಿಸ್ಬಿಟ್ರೆ ಯಾವ ಥರ ಬದುಕೋದು? ಯಾವ ಕಡೆಯಿಂದ ಬಂದರೂ ನಮ್ಮಂತೆ ಪಬ್ಲಿಕ್ ಮೇಲೆ ತಾನೇ ಹಾಕ್ತೀರಾ? ಎಲ್ಲ ಭಾರ ಎಲ್ಲ ನಮ್ಮ ತಲೆ ಮೇಲೆ ಬೀಳುತ್ತೆ. ತಿನ್ನೋ ಆಹಾರಕ್ಕೆ ಹಿಂಗಿದ್ಬಿಟ್ರೆ ಬದುಕೋದು ಯಾವ ರೀತಿ? ತಗೊಳ್ಳೋದು ಹೇಗೆ? ನಾವು ದಿವಸ ಒಂದು ಫ್ಯಾಮ್ಲಿ ಅಂದರೆ 1 ಲೀಟ್ರ್ ಹಾಲು ಬೇಕೇ ಬೇಕು, ತುಪ್ಪ ಬೇಕೇ ಬೇಕು. ಇನ್ನು ಇದಕ್ಕೆ ಈ ಥರ ಮಾಡಿಬಿಟ್ರೆ GST ಕಡಿಮೆ ಇತ್ತು ಅಂದರೆ ಇಲ್ಲಿ 80 ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ಯಾವ ಥರ? ಸರ್ಕಾರ ಮಾತಿದ್ರೆ ಗ್ಯಾರಂಟಿ ಅಂತದಂತೆ. ಗ್ಯಾರಂಟಿ ಸರ್ಕಾರದ ಬಿಡ್ರಿ, ಎಲೆಕ್ಷನ್ ಆಗುವಾಗ ನೋಡ್ಕೊಳ್ಳೋಣ. ಯಾವ ಗ್ಯಾರಂಟಿ ಯಾವ್ದು ಹೋಗುತ್ತೋ ನಮಗೇನು ಗೊತ್ತಾಗಲ್ಲ. ಏನಂತ ಒತ್ತಾಯ ಮಾಡ್ತಾರೆ ಮೇಡಮ್? ಏನಿಲ್ಲ, ತಿನ್ನೋ ಆಹಾರ ಮಾತ್ರ ಕಡಿಮೆ ಮಾಡಿ. ನಾವೇನು ಚಿನ್ನ ಕೇಳಲ್ವಲ್ಲ, ನಾವು ಕೇಳೋದು ಆಹಾರ ಅಷ್ಟೇ. ದಿನನಿತ್ಯ ತಿನ್ನೋ ಊಟಕ್ಕೆ ನೀವು ಮಣ್ಣಿಗೆ ಬಿಟ್ಟರೆ ತಿನ್ನೋದು ಹೇಗೆ? ಹೆಂಗೆ ನಾವು ಖರೀದಿ ಮಾಡೋದು ಯಾವ ರೀತಿ? ಅದೇ ಮುಖ್ಯ. ಸರ್ಕಾರ ಚಿನ್ನ ಹೆಚ್ಚಿಸಿ ತುಂಬ ಬೆಲೆ ಇದೆ, ನೋ ಪ್ರಾಬ್ಲಮ್. ಇರೋದೇ ನಮಗೆ ಆಹಾರಕ್ಕೇ ಈ ಥರ ಮಾಡೋದು ಸರಿಯಿಲ್ಲ. ಇದಿಷ್ಟು ಗ್ರಾಹಕರ ಮಾತಾಗಿತ್ತು. ಅಂದರೆ 90 ರೂಪಾಯಿ ಏರಿಕೆ ಮಾಡಿದ್ದು ಸರಿಯಲ್ಲ. ಒಂದು ಕಡೆ GST ಕಡಿಮೆ ಮಾಡಿದೆ ಕೇಂದ್ರ ಸರ್ಕಾರ, ಆದರೂ ಇವರು 90 ರೂಪಾಯಿ ಏರಿಕೆ ಮಾಡಿದ್ದು ತುಂಬ ಕಷ್ಟ ಆಗುತ್ತೆ. ಬಡವರು ತುಂಬ ತೊಂದರೆಗೀಡಾಗ್ತಾರೆ. ಒಂದು ಕಡೆ ಹಾಲು ಆಯಿತು, ಮೊಸರು ಆಯಿತು, ತುಪ್ಪ ಆಯಿತು, ನೆಕ್ಸ್ಟ್ ಮೆಟ್ರೋ ಬರುತ್ತೆ. ಹೀಗಾಗಿ ತುಂಬ ಸಂಕಷ್ಟಕ್ಕೊಳಗಾಗ್ತಿದ್ದೇವೆ. ಸರ್ಕಾರ ದರವನ್ನು ಕಡಿಮೆ ಮಾಡಬೇಕೆಂಬುದು ಒಂದು ಕಡೆ ಸಾರ್ವಜನಿಕರ ಒತ್ತಾಯವಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದ ಜನತೆಗೆ ಸರ್ಕಾರ ಶಾಕ್ ನೀಡಿದೆ. ಮತ್ತೊಂದು ದರ ಏರಿಕೆ ಮಾಡಿದೆ. ನಂದಿನಿ ತುಪ್ಪ ಕೆಜಿಗೆ 90 ರೂಪಾಯಿ ಏರಿಕೆ ಮಾಡಿದ್ದಾರೆ. ಈ ಹಿಂದೆ 610 ರೂಪಾಯಿ ಇತ್ತು ಕೆಜಿಗೆ, ಇಂದು 700 ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕು. ಹೀಗಾಗಿ ಜನಸಾಮಾನ್ಯರು ಒಂದು ಕಡೆ ಮತ್ತೊಂದು ಹೊರೆ ಆಗಲಿದೆ. ಮತ್ತೊಂದು ಕಡೆ 3 ತಿಂಗಳ ಬಿಟ್ಟರೆ ನೆಕ್ಸ್ಟ್ ಇಯರ್ ಮತ್ತೆ ಮೆಟ್ರೋ ದರ 5% ಜಾಸ್ತಿ ಆಗುತ್ತೆ. ಹೀಗಾಗಿ ಇಲ್ಲಿ ಒಂದು ಕಡೆ ಸಿಟಿ ಜನ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದರೆ ವರ್ಷಕ್ಕೆ 3-4 ಬಾರಿ ಆ ನಂದಿನಿಯ ತುಪ್ಪ ಆಯಿತು, ನಂದಿನ ಪ್ರಾಡಕ್ಟ್ಗಳಾಯಿತು, ನಂದಿನಿ ಹಾಲು ಆಯಿತು, ನಂದಿನಿ ಮೊಸರು ಆಯಿತು ಏರಿಸ್ತಾ ಇದ್ದಾರೆ, ಏರಿಕೆ ಮಾಡ್ತಾ ಇದ್ದಾರೆ. ಆದರೂ ಕಡಿಮೆ ಮಾಡ್ತಿಲ್ಲ. ಒಂದು ಕಡೆ GST ಕಡಿಮೆ ಆಗಿದೆ. ಈ ಹಿಂದೆ GST ಕಡಿಮೆ ಆಗಿದ್ದರಿಂದ 45 ರೂಪಾಯಿ ಕಡಿಮೆ ಆಗಿತ್ತು. ಇದೀಗ ಜಾಸ್ತಿ ಮಾಡಿದರೆ 90 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಯಾಕಂದರೆ ನಂದಿನಿ ತುಪ್ಪಕ್ಕೆ ತುಂಬ ಬೇಡಿಕೆ ಇರೋದ್ರಿಂದ ಜಾಸ್ತಿ ಮಾಡಿದರೆ ಎಂಬುದು ಒಂದು ಕಡೆ KMF MD ಒಂದು ಕಡೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲಿ ಗ್ರಾಹಕರಿದ್ದಾರೆ, ಮಾತಾಡಿಸ್ತೀನಿ. ಸರ್, ನಂದಿನಿ ತುಪ್ಪ ಈಗ 90 ರೂಪಾಯಿ ಮಾಡಿದ್ದಾರೆ, ಏನು ಹೇಳ್ತೀರಂತ? This will defeat the very purpose of Nandini brand. ನಂದಿನಿ ಫಾರ್ಮೇಷನ್ ಏನಕ್ಕೆ ಮಾಡಿದ್ದು?
ಜನಗಳು ಸರ್ವಿಸ್ ಮಾಡೋದಕ್ಕೆ. ಬರೀ ತುಪ್ಪ ಸಾಕೋರು ಮಾತ್ರ ಬಡವ್ರು ತಿನ್ನೋದು ಬೇಡವಾ? ಗೌರ್ಮೆಂಟ್ ಇಂಟ್ರೆಸ್ಟ್ ಏನು? ಮ್ಯಾನೇಜ್ಮೆಂಟ್ ಏನು ಮಾಡ್ತಿದ್ದಾವೆ? ಓನ್ಲಿ ಮನಿ ಮೇಕಿಂಗ್ ಆರ್ ಯು ವಾಂಟ್ ಟು ಗಿವ್ ಸರ್ವಿಸ್? ಸರ್ವಿಸ್ ವಿತ್ ಪ್ರಾಡಕ್ಟ್ ಟು ರೀಚ್ ಎ ಕಾಮನ್ ಮ್ಯಾನ್. ಅದನ್ನು ಮಾಡಿ. ಇದೇನಿದು ಅರ್ಥ ಇಲ್ಲದೆ ನೀವು ಇಷ್ಟ ಬಂದಾಗ ಮನಾಪಲಿ ಅನ್ನೋ ಥರ ಮಾಡ್ತಾ ಇದ್ದೀರಿ. ಕಾಂಪಿಟೀಷನ್ ಆದರೆ ನೀವು ಮಾಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಇದು ಅನ್ಫೇರ್. ಇಟ್ಸ್ ನಾಟ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್. ಇಲ್ಲಿ ಗ್ರಾಹಕರಿದ್ರೆ ಮಾತಾಡಿಸ್ತೀನಿ. ಅಮ್ಮ, ಈಗ ನಂದಿನಿ ತುಪ್ಪ 90 ರೂಪಾಯಿ ಜಾಸ್ತಿ ಮಾಡಿದಾರಮ್ಮ. ಇದು ತುಪ್ಪ, ಹಾಲು, ಮೊಸರು, ಮಜ್ಜಿಗೆ ಅನ್ನೋದು ಎಲ್ಲ ದಿನನಿತ್ಯ ಉಪಯೋಗಿಸೋಂಥ ಆಹಾರ. ಬಡವರು, ಶ್ರೀಮಂತರು ಎಲ್ಲ ಉಪಯೋಗಿಸೋಂಥ ಆಹಾರ. ಇದಕ್ಕೆ ಹೆಚ್ಚಿಸ್ಬಿಟ್ರೆ ತಿನ್ನೋದೇನು, ಬದುಕೋದೇನು, ನ್ಯೂಟ್ರಿಷನ್ ಫುಡ್ ತಗೊಳ್ಳೋದು ಹೇಗೆ? ಮಕ್ಕಳ ಮರಿ ಏನೋ ಒಂದು ತುಂಬ ಬಡವರು ಇರೋರು ಒಂಚೂರು ತುಪ್ಪ ಅಂದರೆ ತುಂಬ ಇಷ್ಟಪಡ್ತಾರೆ. ಅದರಿಂದ ಇದೇನೇ ತುಂಬ ಬೆಲೆಗಳು ಮಾಡಿಬಿಟ್ರೆ ತಿನ್ನೋದು ಹೇಗೆ, ತಗೊಳ್ಳೋದು ಹೇಗೆ? ಎಲ್ಲ GST ಹಿಂದೆ ಕಡಿಮೆ ಆಗಿತ್ತು, ದರ ಕಡಿಮೆ ಆಗಿತ್ತು. ಈಗ ತುಂಬ ಬೇಡಿಕೆ ಇದೆ ತುಪ್ಪ ಎಂಬುದ ಕಾರಣಕ್ಕೆ 90 ರೂಪಾಯಿ ದರ ಮಾಡಿದ್ದಾರೆ. ಈಗ 610 ರೂಪಾಯಿ ಇತ್ತು, ಇದೀಗ 700 ರೂಪಾಯಿ. 1 kg 700 ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕು ತುಪ್ಪ. ಅದೇನೇ ಹೇಳ್ತಿರೋದು, GST ಕಡಿಮೆ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಹೆಚ್ಚಿಸ್ಬಿಟ್ರೆ ಯಾವ ಥರ ಬದುಕೋದು? ಯಾವ ಕಡೆಯಿಂದ ಬಂದರೂ ನಮ್ಮಂತೆ ಪಬ್ಲಿಕ್ ಮೇಲೆ ತಾನೇ ಹಾಕ್ತೀರಾ? ಎಲ್ಲ ಭಾರ ಎಲ್ಲ ನಮ್ಮ ತಲೆ ಮೇಲೆ ಬೀಳುತ್ತೆ. ತಿನ್ನೋ ಆಹಾರಕ್ಕೆ ಹಿಂಗಿದ್ಬಿಟ್ರೆ ಬದುಕೋದು ಯಾವ ರೀತಿ? ತಗೊಳ್ಳೋದು ಹೇಗೆ? ನಾವು ದಿವಸ ಒಂದು ಫ್ಯಾಮ್ಲಿ ಅಂದರೆ 1 ಲೀಟ್ರ್ ಹಾಲು ಬೇಕೇ ಬೇಕು, ತುಪ್ಪ ಬೇಕೇ ಬೇಕು. ಇನ್ನು ಇದಕ್ಕೆ ಈ ಥರ ಮಾಡಿಬಿಟ್ರೆ GST ಕಡಿಮೆ ಇತ್ತು ಅಂದರೆ ಇಲ್ಲಿ 80 ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ಯಾವ ಥರ? ಸರ್ಕಾರ ಮಾತಿದ್ರೆ ಗ್ಯಾರಂಟಿ ಅಂತದಂತೆ. ಗ್ಯಾರಂಟಿಯ ಸರ್ಕಾರದ ಬಿಡ್ರಿ, ಎಲೆಕ್ಷನ್ ಆಗುವಾಗ ನೋಡ್ಕೊಳ್ಳೋಣ. ಯಾವ ಗ್ಯಾರಂಟಿ ಯಾವ್ದು ಹೋಗುತ್ತೋ ನಮಗೇನು ಗೊತ್ತಾಗಲ್ಲ. ಸರ್ಕಾರಕ್ಕೆ ಏನಂತ ಒತ್ತಾಯ ಮಾಡ್ತಾರೆ ಮೇಡಮ್? ಏನಿಲ್ಲ, ತಿನ್ನೋ ಆಹಾರ ಮಾತ್ರ ಕಡಿಮೆ ಮಾಡಿ. ನಾವೇನು ಚಿನ್ನ ಕೇಳಲ್ವಲ್ಲ, ನಾವು ಕೇಳೋದು ಆಹಾರ ಅಷ್ಟೇ. ದಿನನಿತ್ಯ ತಿನ್ನೋ ಊಟಕ್ಕೆ ನೀವು ಮಣ್ಣಿಗೆ ಬಿಟ್ಟರೆ ತಿನ್ನೋದು ಹೇಗೆ? ಹೆಂಗೆ ನಾವು ಖರೀದಿ ಮಾಡೋದು ಯಾವ ರೀತಿ? ಅದೇ ಮುಖ್ಯ. ಆ ಸರ್ಕಾರ ಚಿನ್ನ ಹೆಚ್ಚಿಸಿ ತುಂಬ ಬೆಲೆ ಇದೆ, ನೋ ಪ್ರಾಬ್ಲಮ್. ಇರೋದೇ ನಮಗೆ ಆಹಾರಕ್ಕೇ ಈ ಥರ ಮಾಡೋದು ಸರಿಯಿಲ್ಲ. ಇದಿಷ್ಟು ಗ್ರಾಹಕರ ಮಾತಾಗಿತ್ತು. ಅಂದರೆ 90 ರೂಪಾಯಿ ಏರಿಕೆ ಮಾಡಿದ್ದು ಸರಿ ಇಲ್ಲ. ಒಂದು ಕಡೆ GST ಕಡಿಮೆ ಮಾಡಿದೆ ಕೇಂದ್ರ ಸರ್ಕಾರ, ಆದರೂ ಇವರು 90 ರೂಪಾಯಿ ಏರಿಕೆ ಮಾಡಿದ್ದು ತುಂಬ ಕಷ್ಟ ಆಗುತ್ತೆ. ಬಡವರು ತುಂಬ ತೊಂದರೆಗೀಡಾಗ್ತಾರೆ. ಒಂದು ಕಡೆ ಹಾಲು ಆಯಿತು, ಮೊಸರು ಆಯಿತು, ತುಪ್ಪ ಆಯಿತು, ನೆಕ್ಸ್ಟ್ ಮೆಟ್ರೋ ಬರುತ್ತೆ. ಹೀಗಾಗಿ ತುಂಬ ಸಂಕಷ್ಟಕ್ಕೊಳಗಾಗ್ತಿದ್ದೇವೆ. ಸರ್ಕಾರ ದರವನ್ನು ಕಡಿಮೆ ಮಾಡಬೇಕೆಂಬುದು ಒಂದು ಕಡೆ ಸಾರ್ವಜನಿಕರ ಒತ್ತಾಯವಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದ ಜನತೆಗೆ ಸರ್ಕಾರ ಶಾಕ್ ನೀಡಿದೆ. ಮತ್ತೊಂದು ದರ ಏರಿಕೆ ಮಾಡಿದೆ. ನಂದಿನಿ ತುಪ್ಪ ಕೆಜಿಗೆ 90 ರೂಪಾಯಿ ಏರಿಕೆ ಮಾಡಿದ್ದಾರೆ. ಈ ಹಿಂದೆ 610 ರೂಪಾಯಿ ಇತ್ತು ಕೆಜಿಗೆ, ಇಂದು 700 ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕು. ಹೀಗಾಗಿ ಜನಸಾಮಾನ್ಯರು ಒಂದು ಕಡೆ ಮತ್ತೊಂದು ಹೊರೆ ಆಗಲಿದೆ. ಮತ್ತೊಂದು ಕಡೆ 3 ತಿಂಗಳ ಬಿಟ್ಟರೆ ನೆಕ್ಸ್ಟ್ ಇಯರ್ ಮತ್ತೆ ಮೆಟ್ರೋ ದರ 5% ಜಾಸ್ತಿ ಆಗುತ್ತೆ. ಹೀಗಾಗಿ ಇಲ್ಲಿ ಒಂದು ಕಡೆ ಸಿಟಿ ಜನ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದರೆ ವರ್ಷಕ್ಕೆ 3-4 ಬಾರಿ ಆ ನಂದಿನಿಯ ತುಪ್ಪ ಆಯಿತು, ನಂದಿನ ಪ್ರಾಡಕ್ಟ್ಗಳಾಯಿತು, ನಂದಿನಿ ಹಾಲು ಆಯಿತು, ನಂದಿನಿ ಮೊಸರು ಆಯಿತು ಏರಿಸ್ತಾ ಇದ್ದಾರೆ, ಏರಿಕೆ ಮಾಡ್ತಾ ಇದ್ದಾರೆ. ಆದರೂ ಕಡಿಮೆ ಮಾಡ್ತಿಲ್ಲ. ಒಂದು ಕಡೆ GST ಕಡಿಮೆ ಆಗಿದೆ. ಈ ಹಿಂದೆ GST ಕಡಿಮೆ ಆಗಿದ್ದರಿಂದ 45 ರೂಪಾಯಿ ಕಡಿಮೆ ಆಗಿತ್ತು. ಇದೀಗ ಜಾಸ್ತಿ ಮಾಡಿದರೆ 90 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಯಾಕಂದರೆ ನಂದಿನಿ ತುಪ್ಪಕ್ಕೆ ತುಂಬ ಬೇಡಿಕೆ ಇರೋದ್ರಿಂದ ಜಾಸ್ತಿ ಮಾಡಿದರೆ ಎಂಬುದು ಒಂದು ಕಡೆ KMF MD ಒಂದು ಕಡೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲಿ ಗ್ರಾಹಕರಿದ್ದಾರೆ, ಮಾತಾಡಿಸ್ತೀನಿ. ಸರ್, ನಂದಿನಿ ತುಪ್ಪ ಈಗ 90 ರೂಪಾಯಿ ಮಾಡಿದ್ದಾರೆ, ಏನು ಹೇಳ್ತೀರಂತ? ದಿಸ್ ವಿಲ್ ಡಿಫೀಟ್ ದಿ ವೆರಿ ಪರ್ಪಸ್ ಆಫ್ ನಂದಿನಿ ಬ್ರ್ಯಾಂಡ್. ನಂದಿನಿ ಫಾರ್ಮೇಷನ್ ಏನಕ್ಕೆ ಮಾಡಿದ್ದು? ಜನಗಳು ಸರ್ವಿಸ್ ಮಾಡೋದಕ್ಕೆ. ಬರೀ ತುಪ್ಪ ಸಾಕೋರು ಮಾತ್ರ ಬಡವ್ರು ತಿನ್ನೋದು ಬೇಡವಾ? ಗೌರ್ಮೆಂಟ್ ಇಂಟ್ರೆಸ್ಟ್ ಏನು? ಮ್ಯಾನೇಜ್ಮೆಂಟ್ ಏನು ಮಾಡ್ತಿದ್ದಾವೆ? ಓನ್ಲಿ ಮನಿ ಮೇಕಿಂಗ್ ಆರ್ ಯು ವಾಂಟ್ ಟು ಗಿವ್ ಸರ್ವಿಸ್? ಸರ್ವಿಸ್ ವಿತ್ ಪ್ರಾಡಕ್ಟ್ ಟು ರೀಚ್ ಎ ಕಾಮನ್ ಮ್ಯಾನ್. ಅದನ್ನು ಮಾಡಿ. ಇದೇನಿದು ಅರ್ಥ ಇಲ್ಲದೆ ನೀವು ಇಷ್ಟ ಬಂದಾಗ ಮನಾಪಲಿ ಅನ್ನೋ ಥರ ಮಾಡ್ತಾ ಇದ್ದೀರಿ. ಕಾಂಪಿಟೀಷನ್ ಆದರೆ ನೀವು ಮಾಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಇದು ಅನ್ಫೇರ್. ಇಟ್ಸ್ ನಾಟ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್. ಇಲ್ಲಿ ಗ್ರಾಹಕರಿದ್ರೆ ಮಾತಾಡಿಸ್ತೀನಿ. ಅಮ್ಮ, ಈಗ ನಂದಿನಿ ತುಪ್ಪ 90 ರೂಪಾಯಿ ಜಾಸ್ತಿ ಮಾಡಿದಾರಮ್ಮ. ಇದು ತುಪ್ಪ, ಹಾಲು, ಮೊಸರು, ಮಜ್ಜಿಗೆ ಅನ್ನೋದು ಎಲ್ಲ ದಿನನಿತ್ಯ ಉಪಯೋಗಿಸೋಂಥ ಆಹಾರ. ಬಡವರು, ಶ್ರೀಮಂತರು ಎಲ್ಲ ಉಪಯೋಗಿಸೋಂಥ ಆಹಾರ. ಇದಕ್ಕೆ ಹೆಚ್ಚಿಸ್ಬಿಟ್ರೆ ತಿನ್ನೋದೇನು, ಬದುಕೋದೇನು, ನ್ಯೂಟ್ರಿಷನ್ ಫುಡ್ ತಗೊಳ್ಳೋದು ಹೇಗೆ? ಮಕ್ಕಳ ಮರಿ ಏನೋ ಒಂದು ತುಂಬ ಬಡವರು ಇರೋರು ಒಂಚೂರು ತುಪ್ಪ ಅಂದರೆ ತುಂಬ ಇಷ್ಟಪಡ್ತಾರೆ.
ಅದರಿಂದ ಇದೇನೆ ತುಂಬ ಬೆಲೆಗಳು ಮಾಡಿಬಿಟ್ರೆ ತಿನ್ನೋದು ಹೇಗೆ, ತಗೊಳ್ಳೋದು ಹೇಗೆ ಎಲ್ಲಿ GST ಹಿಂದೆ ಕಡಿಮೆ ಆಗಿತ್ತು, ದರ ಕಡಿಮೆ ಆಗಿತ್ತು. ಈಗ ತುಂಬ ಬೇಡಿಕೆ ಇದೆ ತುಪ್ಪ ಎಂಬುದು ಕಾರಣಕ್ಕೆ 90 ರೂಪಾಯಿ ದರ ಮಾಡಿದ್ದಾರೆ. ಈಗ 610 ರೂಪಾಯಿ ಇತ್ತು, ಇದಕ್ಕೆ 700 ರೂಪಾಯಿ ಒಂದು ಕೆ ಜಿ 700 ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕು ತುಪ್ಪ. ಅದೇನೇ ಹೇಳ್ತಿರೋದು ಜಿ ಎಸ್ ಟಿ ಕಡಿಮೆ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಹೆಚ್ಚಿಸ್ಬಿಟ್ರೆ ಯಾವ ಥರ ಬದುಕೋದು? ಯಾವ ಕಡೆಯಿಂದ ಬಂದರೂ ನಮ್ಮಂತೆ ಪಬ್ಲಿಕ್ ಮೇಲೆ ತಾನೇ ಹಾಕ್ತೀರಾ, ಎಲ್ಲ ಭಾರ ಎಲ್ಲ ನಮ್ಮ ತಲೆ ಮೇಲೆ ಬೀಳುತ್ತೆ. ತಿನ್ನೋ ಆಹಾರಕ್ಕೆ ಹಿಂಗಿದ್ಬಿಟ್ರೆ ಬದುಕೋದು ಯಾವ ರೀತಿ? ತಗೊಳ್ಳೋದು ಹೇಗೆ? ನಾವು ದಿವಸ ಒಂದು ಫ್ಯಾಮ್ಲಿ ಅಂದರೆ 1 ಲೀಟ್ರ್ ಹಾಲು ಬೇಕೇ ಬೇಕು, ತುಪ್ಪ ಬೇಕೇ ಬೇಕು. ಇನ್ನು ಇದಕ್ಕೆ ಈ ಥರ ಮಾಡಿಬಿಟ್ರೆ ಜಿ ಎಸ್ ಟಿ ಕಡಿಮೆ ಇತ್ತು ಅಂದರೆ ಇಲ್ಲಿ 80 ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ಯಾವ ಥರ? ಸರ್ಕಾರ ಮಾತಿದ್ರೆ ಗ್ಯಾರಂಟಿ ಅಂತದಂತೆ. ಗ್ಯಾರಂಟಿ ಸರ್ಕಾರದ ಬಿಡ್ರಿ, ಎಲೆಕ್ಷನ್ ಆಗುವಾಗ ನೋಡ್ಕೊಳ್ಳೋಣ ಯಾವ ಗ್ಯಾರಂಟಿ ಯಾವ್ದು ಹೋಗುತ್ತೋ ನಮಗೇನು ಗೊತ್ತಾಗಲ್ಲ. ಸರ್ಕಾರಕ್ಕೆ ಏನಂತ ಒತ್ತಾಯ ಮಾಡ್ತಾರೆ ಮೇಡಮ್? ಏನಿಲ್ಲ, ತಿನ್ನೋ ಆಹಾರ ಮಾತ್ರ ಕಡಿಮೆ ಮಾಡಿ. ನಾವೇನು ಚಿನ್ನ ಕೇಳಲ್ವಲ್ಲ, ನಾವು ಕೇಳೋದು ಆಹಾರ ಅಷ್ಟೇ. ದಿನನಿತ್ಯ ತಿನ್ನೋ ಊಟಕ್ಕೆ ನೀವು ಮಣ್ಣಿಗೆ ಬಿಟ್ಟರೆ ತಿನ್ನೋದು ಹೇಗೆ? ಹೆಂಗೆ ನಾವು ಖರೀದಿ ಮಾಡೋದು ಯಾವ ರೀತಿ? ಅದೇ ಮುಖ್ಯ. ಸರ್ಕಾರ ಚಿನ್ನ ಹೆಚ್ಚಿಸಿ ತುಂಬ ಬೆಲೆ ಇದೆ, ನೋ ಪ್ರಾಬ್ಲಮ್. ಇರೋದೇ ನಮಗೆ ಆಹಾರಕ್ಕೇ ಈ ಥರ ಮಾಡೋದು ಸರಿಯಿಲ್ಲ. ಇದಿಷ್ಟು ಗ್ರಾಹಕರ ಮಾತಾಗಿತ್ತು. ಅಂದರೆ 90 ರೂಪಾಯಿ ಏರಿಕೆ ಮಾಡಿದ್ದು ಸರಿಯಲ್ಲ. ಒಂದು ಕಡೆ GST ಕಡಿಮೆ ಮಾಡಿದೆ ಕೇಂದ್ರ ಸರ್ಕಾರ, ಆದರೂ ಇವರು 90 ರೂಪಾಯಿ ಏರಿಕೆ ಮಾಡಿದ್ದು ತುಂಬ ಕಷ್ಟ ಆಗುತ್ತೆ. ಬಡವರು ತುಂಬ ತೊಂದರೆಗೀಡಾಗ್ತಾರೆ. ಒಂದು ಕಡೆ ಹಾಲು ಆಯಿತು, ಮೊಸರು ಆಯಿತು, ತುಪ್ಪ ಆಯಿತು, ನೆಕ್ಸ್ಟ್ ಮೆಟ್ರೋ ಬರುತ್ತೆ. ಹೀಗಾಗಿ ತುಂಬ ಸಂಕಷ್ಟಕ್ಕೊಳಗಾಗ್ತಿದ್ದೇವೆ. ಸರ್ಕಾರ ದರವನ್ನು ಕಡಿಮೆ ಮಾಡಬೇಕೆಂಬುದು ಒಂದು ಕಡೆ ಸಾರ್ವಜನಿಕರ ಒತ್ತಾಯವಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.